ಅಲ್ಲಿ ಯಾಕೋ ವಾಸ್ತು ಸರಿಯಿಲ್ಲ ಅನಿಸ್ತು. ಕಷ್ಟಪ್ಪ, ಕಷ್ಟ 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 ಕಷ್ಟ. ಇಷ್ಟು ಕಷ್ಟ ಬೇರೆಲ್ಲ ಮಾಡಿ ಒಂದೊಂದು ಹಾಕಿ ಬಿಚ್ಚಿ ಇವತ್ತು ಸ್ವಲ್ಪ ಅರ್ಜೆಂಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾವ್ ಟು ಗೋ ಸಮ್ವೇರ್, ದಟ್ಸ್ ವೈ. ಮೂಲೆಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡಿದೆ ನಾನು. Welcome back to my YouTube channel. How are you all? I hope you're all doing good. I'm doing good and superb and great as usual. And today I'm back with my Meesho haul after quite some time. Post ಮಾಡ್ತಿರೋದು ವೀಕ್ಲಿ ಒನ್ಸ್ ಒನ್ ವ್ಲಾಗ್. ಅಯ್ಯೋ ಅದಕ್ಕೆ ಎಷ್ಟು ತಲೆ ಕೆಡ್ಸ್ಕೊಬೇಕು, ಏನು ಪೋಸ್ಟ್ ಮಾಡೋದು, ಏನು ಕಂಟೆಂಟ್ ಕೊಡೋದು ಅಂತ ಯೋಚನೆ ಮಾಡೋಷ್ಟರಲ್ಲೇ ನಂದೊಂದು ವಾರನೇ ಕಳೆದೋಗ್ಬಿಡುತ್ತೆ. ಇಟ್ಸ್ ನಾಟ್ ಈಸಿ. ಇಫ್ ಯು ನೋ ಯು ನೋ. ಸೊ ಹಾಗೆ ಯೋಚನೆ ಮಾಡ್ತಾ ಮೀಶೋದಿಂದ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಸೊ ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟ್ ನಂಗೆ ಬೇಡ ಅನಿಸಿತ್ತು, ಬಟ್ ಯಾಕೆ ಮೇನ್ ರೀಸನ್ ಇತ್ತು ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಬಂದು ಅಲ್ಲಿ ವೈಟ್ ಒಂದು ಡ್ರೆಸ್ ಇದೆ, ವೈಟ್ ಅಲ್ಲ ಕ್ರೀಮ್ ಒಂದು ಡ್ರೆಸ್ ಇದೆ. ನಂಗೆ ತುಂಬ 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 ಇಷ್ಟ ಆಗಿರೋಂಥ ಒಂದು ಪ್ರಿಟಿ ಡ್ರೆಸ್. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಸ್ವಲ್ಪ ಜನಕ್ಕಾದರೂ ಅದು ಹೆಲ್ಪ್ಫುಲ್ ಆದರೆ, ಯೂಸ್ಫುಲ್ ಆದರೆ ಐ ವುಡ್ ಬಿ ಹ್ಯಾಪಿಯರ್. ಸೊ ಥರ ಮಾಡಿದೆ. ಲೆಟ್ಸ್ ಗೆಟ್ ಇನ್ ದ ವ್ಲಾಗ್. ಲೊಕೇಶನ್ ಚೇಂಜ್, ಅಲ್ಲಿ ಯಾಕೋ ವಾಸ್ತು ಸರಿಯಿಲ್ಲ ಅನಿಸ್ತು. ವಾಪಸ್ ನಾನು ನನ್ನ ರೂಮಿಗೆ ಬಂದೆ. ಕಷ್ಟಪ್ಪ, ಕಷ್ಟ 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 ಕಷ್ಟ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಚದಾ ಇಷ್ಟು ಡ್ರೆಸ್ಸಸ್ ಇದೆ, ಇಷ್ಟು ಅಲ್ಲ 5 ಡ್ರೆಸ್ಸಸ್ ಇದೆ. ಆ್ಯಂಡ್ ಎಲ್ಲ ಅದು ಆಫೀಸ್ ವೇರ್, ಡೈಲಿ ವೇರ್ಸ್, ಕಾಲೇಜ್ ವೇರ್, ಎವ್ರಿವೇರ್. ಸೊ ಒಂದು ನಂಗೆ ತೋರಿಸೋಣ. ಆ್ಯಂಡ್ ಕೆಲವೊಂದು ಓಪನ್ ಮಾಡಿಲ್ಲ, ಟ್ರೈ ಕೂಡ ಮಾಡಿ ನೋಡಿಲ್ಲ ಹೇಗಿದೆ ಅಂತ. ಐ ರಿಯಲಿ ಹೋಪ್ ಇಟ್ ಫಿಟ್ಸ್. ಇವಾಗ ಫಿಟ್ ಆಗಿಲ್ಲ ಅಂದರೂ ಕೂಡ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಒಂದೊಂದಾಗಿ ಟ್ರೈ ಮಾಡಿ ನೋಡೋಣ. ಒಂದು ಮಾತ್ರ ಟ್ರೈ ಮಾಡಿದ್ದೀನಿ, ಬೇರೆ ಯಾವುದೂ ಟ್ರೈ ಮಾಡಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಯು ಎಕ್ಸೈಟೆಡ್? ಐ ಆಮ್ ಸೊ ಸೂಪರ್ ಎಕ್ಸೈಟೆಡ್ ಆ್ಯಸ್ ಯೂಶುವಲ್. ಆಗಲೇ ಇದ್ದಂಗೆ ಫಸ್ಟ್ ನಾನು ನನ್ನ ಫೇವ್ರೇಟ್ ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಸೊ ಕ್ಯೂಟ್ ಆ್ಯಂಡ್ ಎಕ್ಸೈಟೆಡ್ ಟು ಟ್ರೈ ದಿಸ್. ಓಪನ್ ಮಾಡಿ ನೋಡಿದೆ, ಬಟ್ ಟ್ರೈ ಮಾಡಿ ನೋಡಿಲ್ಲ. ಸೈಜ್ ಆಗುತ್ತಾ ಇಲ್ವಾ ಏನೂ ಗೊತ್ತಿಲ್ಲ. ಇಟ್ಸ್ ಅ ಕ್ರೀಮ್ ಕಲರ್ ಡ್ರೆಸ್ ಆ್ಯಂಡ್ ಅದ್ರ ಮೇಲೆ ರೆಡ್ ಹಾರ್ಟ್ ಆ ಥರ ಇದೆ. ಆ್ಯಂಡ್ ತುಂಬ ಲವ್ಲಿ ನೋಡೋದಕ್ಕೆ ಕಲರ್. ದುಪಟ್ಟ ಎಲ್ಲ ಪ್ಯಾಂಟ್ ಮತ್ತು ಟಾಪ್ ಅಷ್ಟೇ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ. ಇಷ್ಟು ಕಷ್ಟ ವೇರೆಲ್ಲ ಮಾಡಿ ಒಂದೊಂದು ಹಾಕಿ ಬಿಚ್ಚಿ ನನ್ನ ಸಂಡೇ ಹೊರಟೋಗ್ಬಿಡುತ್ತೆ ಇವತ್ತು. ಬಟ್ ಇಟ್ಸ್ ಓಕೆ ಇಫ್ ದ್ಯಾಟ್ ಮೇಕ್ಸ್ ಮೀ ಹ್ಯಾಪಿ. ಇಫ್ ದ್ಯಾಟ್ ಮೇಕ್ಸ್ ಯು ಹ್ಯಾಪಿ, ಇಟ್ಸ್ ವರ್ತ್ ಇಟ್. ಇಟ್ ಮೇಕ್ಸ್ ಮೀ ಹ್ಯಾಪಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಡೀಟೇಲಿಂಗ್. ಎಮ್ ಸೈಜಲ್ಲಿದೆ ಇದು. ಆ್ಯಂಡ್ ನನಗೆ ಇದು ಕಾಲರ್ ಸಿಕ್ಕಾಬಟ್ಟೆ ಇಷ್ಟ ಇದೆ. ಇಟ್ಸ್ ಡಿಫ್ರೆಂಟ್, ರೈಟ್? ತುಂಬ ಚೆನ್ನಾಗಿದೆ. ಆ್ಯಂಡ್ 3/4 ಸ್ಲೀವ್ಸ್ ಇದೆ, ಲೆಂತ್ ಇದೆ. ಆ್ಯಂಡ್ ಪ್ಯಾನ್ಸ್ ಬಂದು ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾನ್ಸ್, ನಾರ್ಮಲ್ ಸ್ಟ್ರೈಟ್ ಕಟ್ ಅಷ್ಟೇ, ಏನೂ ಬೇರೆ ಏನೂ ಡಿಸೈನ್ ಇಲ್ಲ. ಪಾಕೆಟ್ ಕೊಟ್ಟಿದ್ದಾರೆ, ಫೋನ್ ಇಟ್ಕೋಬೋದು ನಿಮ್ಮದು. ಸೊ ಟ್ರೈ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತ. ಟಡಾ! ಸೊ ಇಟ್ಸ್ ಡ್ಯಾಮ್ ಪ್ರಿಟಿ, ರೈಟ್? ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕಾಟನ್ ಇದೆ ಇದು. ಆ್ಯಂಡ್ ಐ ಲವ್ಡ್. ತುಂಬಾ ಚೆನ್ನಾಗಿದೆ. ಪಾಕೆಟ್ ಕೂಡ ಇದೆ. ಆ್ಯಂಡ್ ಇಟ್ಸ್ ಜಸ್ಟ್ ಅ ಲವ್ಲಿ ಕಲರ್. ಅದಕ್ಕೆ ಆಕ್ಸೆಸರೀಸ್ ನೀವು ಪೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಬೊಟ್ಟು, ಒಂದು ಇಯರಿಂಗ್ ಸಿಕ್ತು, ಅದನ್ನು ಹಾಕ್ಕೊಂಡೆ ನಿಮ್ಗೆ ಯಾವ ಥರ ಬೇಕು ಸ್ಟೈಲ್ ಮಾಡ್ಕೊಬೋದು. ಆ್ಯಂಡ್ ದ ಪ್ರೈಸ್ ಎಷ್ಟು ಗೊತ್ತಾ? 499 rupees ಓನ್ಲಿ. ಆ್ಯಂಡ್ ಪ್ಯೂರ್ ಕಾಟನ್. ತುಂಬಾ ಕಂಫರ್ಟೇಬಲ್ ಆಗಿದೆ. ಐ ಥಿಂಕ್ ಇಟ್ಸ್ ವರ್ತ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ದ ಸೆಕೆಂಡ್ ಒನ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಮೈ ಫೇವ್ರೇಟ್ ಕಾಂಬಿನೇಷನ್. ಆ್ಯಂಡ್ ಇದು ತೊಗೊಂಡು ಒಂದು 15-20 ಡೇಸ್ ಆಗಿದೆ. ಅದನ್ನು ಚೆಕ್ ಮಾಡಬೇಕಿತ್ತು. ಆ್ಯಂಡ್ ಕವರೆಲ್ಲ ಎತ್ತಿಬಿಸಾಕ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಅ ಕಾರ್ಡ್ ಸೆಟ್. ಇದು ನಾವೆಲ್ಲದು ಟ್ರಾವೆಲ್ ಮಾಡಬೇಕಾದ್ರೆ, ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲಿ ಬೇಕಾದರೂ ಹಾಕೊಂಡು ಹೋಗ್ಬೋದು. ದಟ್ಸ್ ಯುವರ್ ಚಾಯ್ಸ್. ಸೊ ಇಲ್ಲಿ ಒಂದು ಶರ್ಟ್ ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಸಿಂಪಲ್ ಶರ್ಟ್, ವೈಟ್ ಆ್ಯಂಡ್ ಬ್ಲ್ಯಾಕ್. ಆ್ಯಂಡ್ ಅದೇ ಥರ ಪ್ಯಾಂಟ್ಸ್ ಕೂಡ ಸೇಮ್ ಕಲರಲ್ಲಿ. ಆ್ಯಂಡ್ ನಾನು ಇದುವರೆಗೂ ತೊಗೊಂಡಿರೋ ಕಾರ್ಡ್ ಸೆಟ್ಟಲ್ಲಿ ಆಲ್ಮೋಸ್ಟ್ ಸುಮಾರಷ್ಟು ನಾನು ಅದನ್ನು ಡಿಫ್ರೆಂಟ್ ವೇಸಲ್ಲಿ ಟ್ರೈ ಮಾಡಿದ್ದೀನಿ. ಲೈಕ್ ಇವಾಗ ಇದನ್ನ ಕಾರ್ಡ್ ಸೆಟ್ ಹಾಕ್ಬೋದಾ, ಆಮೇಲೆ ಬರೀ ಶರ್ಟ್ ಮಾತ್ರ ಜೀನ್ಸ್ ಮೇಲೆ ಅಥವಾ ಸ್ಕರ್ಟ್ ಮೇಲೆ ಏನಾದರೂ ಸ್ಟೈಲ್ ಮಾಡ್ಕೊಬೋದು, ಪೇರಿಂಗ್ ಮಾಡ್ಕೋಬೋದು. ಆ್ಯಂಡ್ ಯಾವುದೇ ಒಂದು ಇದ್ರೂ ನೀವು ಅದನ್ನು ಹೇಗೆ ಸ್ಟೈಲ್ ಮಾಡ್ತೀರಾ, ಹೇಗೆ ಕ್ಯಾರಿ ಮಾಡ್ತೀರಾ, ಸೊ ದ್ಯಾಟ್ ಮೇಕ್ಸ್ ದ ಡಿಫ್ರೆನ್ಸ್. ಸೊ ಇದನ್ನು ಕೂಡ ಹಾಕೊಂಡು ನೋಡ್ಬಿಡೋಣ. ಆಮೇಲೆ ಪ್ರೈಸ್, ಲಿಂಕ್ ಆಫ್ ಆಲ್ ದ ಡ್ರೆಸ್ಸಸ್ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ನನಗೆ ಇಷ್ಟ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಪ್ರಿಂಟ್ ಕೂಡ ಚೆನ್ನಾಗಿದೆ. ಇದಕ್ಕೆ ಒಂದು ವೈಟ್ ಸ್ನೀಕರ್ಸ್ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಅನ್ ಏರ್ಪೋರ್ಟ್ ಲುಕ್. ಅಥವಾ ಎಲ್ಲಿಗಾದರೂ ಟ್ರಿಪ್ ಹೋಗಬೇಕು, ಅಲ್ಲಿ ರೆಸಾರ್ಟ್ ಹೋಗಬೇಕು, ಏನೇನೋ ಅನಿಸ್ತಾ ಇದೆ ಈ ಡ್ರೆಸ್ ಹಾಕ್ಕೊಂಡ್ರೆ.
ಸೊ ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಜಸ್ಟ್ ತೋರಿಸ್ತಾ ಇರೋದು ಅಷ್ಟೇ. ಸೊ ಇದಕ್ಕೆ ಬಂದು 572 ರುಪೀಸ್ ಈ ಕಾರ್ಡ್ ಸೆಟ್ಟಿಗೆ ನಾನು ಕೊಟ್ಟಿರೋದು. ಆ್ಯಂಡ್ ಇದನ್ನು ಮಲ್ಟಿಪಲ್ ವೇಸಲ್ಲಿ ಸ್ಟೈಲ್ ಮಾಡ್ಕೋಬೋದು, ಬೆಲ್ಟ್ ಹಾಕೋಬೋದು, ಜೀನ್ಸ್ ಜೊತೆ ಈ ಶರ್ಟ್ನ ಪೇರ್ ಮಾಡ್ಕೋಬೋದು ಆಲ್ರೆಡಿ ಹೇಳ್ದಂಗೆ. ಸೊ ನೀವು ಯಾವ ಥರ ಬೇಕಾದರೂ ಪೇರ್ ಮಾಡ್ಕೋಬೋದು. ದಿಸ್ ಇಸ್ ಫಾರ್ ಮೀ 10 on 10. ಏನು ಮೈನಸ್ ಕಾಣಿಸ್ತಾ ಇಲ್ಲ, ಸೊ 10 on 10. ಸೊ ದ ಥರ್ಡ್ ಒನ್, ಸಚ್ ಅ ಲವ್ಲಿ ಕಲರ್, ಬ್ರಿಕ್ ರೆಡ್ ಅಂತ ಅನಿಸುತ್ತೆ. ಇದು ಬ್ರಿಕ್ ರೆಡಲ್ಲಿದೆ, ಸಖತ್ತಾಗಿದೆ ಕಲರ್, ನೈಸ್ ಅಲ್ಲ, ವೆರಿ ನೈಸ್. ಆ್ಯಂಡ್ ಇಟ್ಸ್ ಅ ಕಾಟನ್ ಡ್ರೆಸ್. ಫಸ್ಟ್ ಆಫ್ ಆಲ್ ನನಗೆ ಕಾಟನ್ ಡ್ರೆಸ್ಸಸ್ ಅಂದರೆ ತುಂಬಾ ಇಷ್ಟ. ಕಾಟನ್ ಡ್ರೆಸ್ ಇದೆ ಆ್ಯಂಡ್ ಹೇಗಿದೆ ಅಂತ ನೋಡೋಣ. ಇದನ್ನು ಕೂಡ ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಕಾಲರ್ ಇದೆ, ಮಧ್ಯದಲ್ಲಿ ಬ್ಲ್ಯಾಕ್ ಬಟನ್ಸ್ ಇದೆ ಆ್ಯಂಡ್ ಸೈಡಲ್ಲಿ ಈ ಥರ ಡೀಟೇಲಿಂಗ್ ಒಂದು ಎಂಬ್ರಾಯ್ಡ್ರಿ ವರ್ಕ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಬೋತ್ ದ ಸೈಡ್ಸ್, ಇದು ಸೈಡ್ಸ್ ಆ್ಯಂಡ್ ಪಾಕೆಟ್ ಇದೆ. ಪಾಕೆಟ್ ಕೂಡ ಎರಡೂ ಸೈಡಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಇಷ್ಟು ಲೆಂತ್ ಇದೆ, ಕೆಳಗಡೆ ಕಟ್ ಓಪನ್ ಇದೆ, ಸಾಕಾಗಿದೆ ಅಲ್ವಾ. ಆ್ಯಂಡ್ ಇದ್ರದ್ದು ಸ್ಲೀವ್ ಬಂದು ಇಷ್ಟೇ ಇರೋದು, 3/4 ಅಲ್ಲ, ಮೋಸ್ಟ್ಲಿ ಇಲ್ಲಿವರೆಗೂ ಬರುತ್ತೆ, ಆರ್ಮ್ಸ್ವರೆಗೂ ಬರುತ್ತೆ. ಆ್ಯಂಡ್ ಇಟ್ಸ್ ನೈಸ್. ಅಲ್ಲಿನೂ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ. ನನಗೆ ಈ ಥರ ಸ್ಮಾಲ್ ಡೀಟೇಲಿಂಗ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಐ ಹೋಪ್ ಹಾಕೊಂಡ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಕೂಡ M ಸೈಜಲ್ಲಿದೆ ಆ್ಯಂಡ್ ಪ್ರೈಸ್ ಎಲ್ಲ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಪ್ಯಾಂಟ್ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಪ್ಲೇನ್ ಆಗಿದೆ. ಏನದು ಸ್ಟ್ರೇಟ್ ಕಟ್ ಪ್ಯಾಂಟ್ಸಲ್ಲಿ ಪಾಕೆಟ್ ಇಲ್ಲ, ಡ್ರೆಸ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಐ ಆಮ್ ಎಕ್ಸೈಟೆಡ್ ಟು ಟ್ರೈ ದಿಸ್. ಸೊ ವಾಟ್ ಯು ಥಿಂಕ್? ನನಗಂತೂ ತುಂಬಾ ಇಷ್ಟ ಆಯಿತು. ದಿಸ್ ಇಸ್ ಅಗೇನ್ ದ ಕಾಟನ್ ಡ್ರೆಸ್. ಪಾಕೆಟ್ ಇದೆ, ಇದರಲ್ಲಿ ಟಾಪಲ್ಲಿ ಪಾಕೆಟ್ ಇದೆ ಎರಡೂ ಸೈಡಲ್ಲಿ. ನಂಗೆ ಬೇಸಿಕಲಿ ಈ ಡ್ರೆಸ್ಸಲ್ಲಿ ಈ ಒಂದು ಡೀಟೇಲಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ಮೇ ಬಿ ನಾವು ವೈಟ್ ಪ್ಲಾಜಾ ಜೊತೆ ಕೂಡ ಅಥವಾ ಸ್ಟ್ರೇಟ್ ಕಟ್ ಪ್ಯಾಂಟ್ ಜೊತೆ ಕೂಡ ಪೇರ್ ಮಾಡ್ಬೋದು. ಇಟ್ಸ್ ನೈಸ್. ಸೊ ಇದಕ್ಕೆ ಪರ್ಫೆಕ್ಟಾಗಿ ಆಕ್ಸೆಸರೀಸ್ ಹಾಕೊಂಡು ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ಇದ್ರ ಪ್ರೈಸ್ ಬಂದು 483 ರುಪೀಸ್ ಆ್ಯಂಡ್ ಇಟ್ಸ್ ಪರ್ಫೆಕ್ಟ್ಲಿ ವರ್ತ್ ಅಂತ ನಂಗೆ ಅನಿಸ್ತು. ಇಷ್ಟ ಆದರೆ ಗೋ ಫಾರ್ ಇಟ್. ಸೊ ಚೆನ್ನಾಗಿದೆ ಅಲ್ಲ? ಸೊ ದ ನೆಕ್ಸ್ಟ್ ಒನ್, ದಿಸ್ ಇಸ್ ಆಲ್ಸೋ ಅ ಕಾಟನ್ ಡ್ರೆಸ್. ಇದು ನನ್ನ ಹತ್ರ ಈ ಕಲರ್ ಇಲ್ಲ. ಯಾವ ಕಲರ್ ಹೇಳ್ತಾರೆ? ಇದು ನನಗೆ ಸ್ವಲ್ಪ ಬ್ರೌನ್ ಅಂತ ಕಾಣಿಸಿತ್ತು, ಬಟ್ ಇಟ್ಸ್ ನಾಟ್ ಬ್ರೌನ್. ಇದಕ್ಕೇನು ಕಲರ್ ಹೇಳ್ತಾರಪ್ಪ? ವಾಟ್ ಕಲರ್ ಇಸ್ ದಿಸ್? ಕಲರ್ ವಾಟ್ ಕಲರ್ ಇಸ್ ದಿಸ್? ನಂಗೆ ಗೊತ್ತಿಲ್ಲ ವಾಟ್ ಕಲರ್ ಅಂತ. ಸೊ ಹೇಗಿದೆ ಅಂತ ನೋಡೋಣ. ದಿಸ್ ಇಸ್ ಅಗೇನ್ ಅ ಕಾಟನ್ ಡ್ರೆಸ್ ಆ್ಯಂಡ್ ಇದರಲ್ಲೂ ಕೂಡ ಫ್ರಂಟಲ್ಲಿ ಫುಲ್ ಡೌನ್ವರೆಗೂ ಬಟನ್ಸ್ ಇದೆ ಆ್ಯಂಡ್ ಕೆಳಗಡೆ ಒಂದು ಸ್ಲಿಟ್ ಓಪನ್ ಇದೆ. ಆ್ಯಂಡ್ ಇದ್ರೂ ಕೂಡ ಆರ್ಮ್ಸ್ ಬಂದು 3/4 ಅಲ್ಲ, ಆರ್ಮ್ಸ್ವರೆಗೆ ಇರೋದು ಇಷ್ಟು ಬರುತ್ತೆ ಸೈಜ್. ಅಲ್ಲಿನೂ ಕೂಡ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಏನದು ಯಾವ ಕಲರಪ್ಪ ಇದು? ಐ ಡೋಂಟ್ ನೋ ವಿಚ್ ಕಲರ್, ಯಾವುದೋ ಒಂದು ಕಲರ್, ಅದ್ರ ಮೇಲೆ ವೈಟ್ ಈ ಥರ ಲೈನ್ಸ್ ಬಂದಿದೆ. ಸೊ ಇಟ್ಸ್ ನೈಸ್. ಬೇಕಾದರೆ ನಿಮಗೆ ಸೇಮ್ ಅದೇ ಥರ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ವೈಟ್ ಪ್ಯಾಂಟ್ ಜೊತೆ ಕೂಡ ಪೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಯಾಂಟನ್ನು ಕೂಡ ಸೇಮ್ ಅದೇ ಕಲರಲ್ಲಿ ಕೊಟ್ಟಿದ್ದಾರೆ. ವೈಟ್ ಲೆಗ್ ಅಲ್ಲ, ಸ್ಟ್ರೇಟ್ ಕಟ್ ಪ್ಯಾಂಟ್ಸು. ಸೊ ಇದನ್ನು ಹಾಕ್ಬಿಟ್ಟು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನನಗಂತೂ ಈ ಥರ ಡ್ರೆಸ್ಸಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಡೈಲಿ ಒಂದೊಂದು ಹಾಕೊಂಡು ಹೋಗಬೇಕು. ಸೊ ಸ್ವಲ್ಪ ಡಿಫ್ರೆಂಟಾಗೂ ಇರಬೇಕು, ಕಲರು ಚೆನ್ನಾಗಿರಬೇಕು. ಆಲ್ರೆಡಿ ಇರೋ ಕಲರು ಇರಬಾರ್ದು ಅಂತಂದರೆ ಇದರೆಲ್ಲ ಹುಡುಕಿ ತೊಗೊಬೇಕಾಗುತ್ತೆ. ಸೊ ಲೆಟ್ಸ್ ವೇರ್ ಆ್ಯಂಡ್ ಸಿ ದಿಸ್. ಸೊ ಈ ಡ್ರೆಸ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಫೈನಲಿ ಅರ್ಥ ಮಾಡ್ಕೊಂಡಿರೋದು ಈ ಕಲರ್ ಬಂದು ಸಿಮೆಂಟ್ ಕಲರ್ ಅಂತ ಹೆಸರಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಯನ್ ಮಾಡಿಲ್ಲ, ಅದು ಹೆಂಗಿತ್ತು ಹಂಗೆ ಪ್ಯಾಕೇಜಿಂದ ತೊಗೊಂಡೆ. ಆ್ಯಂಡ್ ದಿಸ್ ಆಲ್ಸೋ ಲುಕಿಂಗ್ ನೈಸ್. ಆ್ಯಂಡ್ ಇದ್ದು ಪ್ರೈಸ್ ಬಂದು 447 ರುಪೀಸ್ ಇದೆ. ಬಟ್ ಇದರಲ್ಲಿ ನನಗೆ ಒಂದು ಸ್ವಲ್ಪ ಸಮಥಿಂಗ್ ಆಫ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಇಸ್ ನಾಟ್ ದ್ಯಾಟ್ ಓಕೆ. ಸೊ ಯು ಕ್ಯಾನ್ ಸೇ ಔಟ್ ಆಫ್ 10. ಬೇರೆ ಎಲ್ಲ ಡ್ರೆಸ್ಗೂ ನಾನು ಔಟ್ ಆಫ್ 10 on 10 ಕೊಡ್ತಾ ಇದ್ದೀನಿ. ಇದಕ್ಕೆ ಅರೌಂಡ್ 8.5 ಕೊಡ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ಇಟ್ ಕೂಡ ಹ್ಯಾವ್ ಬೀನ್ ಮಚ್ ಬೆಟರ್ ಅಂತ ಅನಿಸ್ತು. ಒಂದು ಜುಮ್ಕಾ ಸಿಕ್ತು, ಅದನ್ನು ಬೇಗ ಹಾಕೊಂಡು ಪೇ ಮಾಡ್ಕೊಂಡ್ಬಿಟ್ಟೆ. ಸೊ ಇವತ್ತು ಸ್ವಲ್ಪ ಅರ್ಜೆಂಟ್ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಹ್ಯಾವ್ ಟು ಗೋ ಸಮ್ವೇರ್, ದಟ್ಸ್ ವೈ. ಸೊ ಡೋಂಟ್ ಮೈಂಡ್. ಓಕೆ, ನೆಕ್ಸ್ಟ್ ಒನ್. ಸೊ ದ ಲಾಸ್ಟ್ ಒನ್. ದಿಸ್ ಇಸ್ ವೆರಿ ನೈಸ್ ಆಯಿತಾ. ನಾನು ಇಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಇಟ್ಸ್ ಪ್ರಿಟಿ ಗುಡ್. ಇದು ನಾನು ಇಷ್ಟೆಲ್ಲ ಇಂಡಿಯನ್ ವೇರ್ ತೊಗೊಂಡೆಲ್ಲ, ಸ್ವಲ್ಪ ಏನಾದರೂ ಫಾರ್ಮಲ್ ವೇರ್ಗೆ ಏನಾದರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದೆ. ಆ್ಯಂಡ್ ಐ ಫೌಂಡ್ ದಿಸ್. ಆ್ಯಂಡ್ ಇದೇನು ಗೊತ್ತಾ, ಪೇರ್ ಯು ಗೆಟ್ ಅ ಫಾರ್ಮಲ್ ಪ್ಯಾಂಟ್ಸ್ ಆ್ಯಂಡ್ ಟ್ರೌಸರ್ಸ್ ಆಸ್ ವೆಲ್ ಆಸ್ ಅ ಶರ್ಟ್ ಅಲಾಂಗ್ ವಿತ್ ಇಟ್. ಅವರೇ ಪೇ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ 2-3 ಕಲರ್ಸ್ ಇತ್ತು. ಇದಕ್ಕೆ ಆಲ್ರೆಡಿ ತೋರಿಸಿದ ಡ್ರೆಸ್ಸಲ್ಲಿ ಕೂಡ ಕೆಲವೊಂದರಲ್ಲಿ ಕಲರ್ಸ್ ಇತ್ತು, ಕೆಲವೊಂದರಲ್ಲಿ ಕಲರ್ಸ್ ಇಲ್ಲ, ಸಿಂಗಲ್ ಪೀಸ್ ಅಷ್ಟೇ. ಇದನ್ನು ನೋಡೋಣ. ನೈಸ್.
ಓಕೆ, ಇಟ್ಸ್ ಅ ಪ್ರಿಂಟೆಡ್ ಶರ್ಟ್. ನನಗೆ ಇಷ್ಟ ಆಗುತ್ತೆ ಪ್ರಿಂಟೆಡ್ ಶರ್ಟ್, ಚೆನ್ನಾಗಿರುತ್ತೆ ಸಮ್ಟೈಮ್ಸ್ ಹಾಕೊಂಡು ಹೋಗೋದಕ್ಕೆ. ಫುಲ್ ಸ್ಲೀವ್ ಇದೆ. ನಾರ್ಮಲ್ ಫಾರ್ಮಲ್ ಶರ್ಟ್ ಆಯ್ತು, ನನಗೆ ಫಾರ್ಮಲ್ಸ್ ಇಷ್ಟ ಆಗುತ್ತೆ ಅಂತಂದರೆ ಆಫೀಸ್ ವೇರ್ಗೆ ಕಾಲೇಜ್ಗೆಲ್ಲ ಹಾಕೊಂಡು ಹೋಗೋಕ್ಕೆ ಸಾಕಾಗಿರುತ್ತೆ. ನಾರ್ಮಲ್ ಶರ್ಟ್ ಆ್ಯಂಡ್ ದೆ ಪೇಡೆಡ್ ವಿತ್ ಅ ಕ್ರೀಮ್ ಕಲರ್ ಟ್ರೌಸರ್. ಆ್ಯಂಡ್ ಇದು ವೈಡ್ ಲೆಗ್ ಟ್ರೌಸರ್ ಆಯಿತಾ, ವೈಡ್ ಲೆಗ್ ಟ್ರೌಸರ್. ಆಮೇಲೆ ಫ್ರಂಟ್ ಈ ಥರ ಇದೆ, ಬಟನ್ಸ್ ಎಲ್ಲ ಏನೂ ಇಲ್ಲ, ಪಾಕೆಟ್ ಇದೆ, ಎರಡು ಸೈಡಲ್ಲೂ ಪಾಕೆಟ್ಸ್ ಇದೆ. ಇಟ್ಸ್ ಅ ಕ್ವೈಟ್ ಥಿಕ್ ಮೆಟೀರಿಯಲ್ ಆ್ಯಂಡ್ ಸ್ಟ್ರೆಚಿ ಇದೆ. ಆ್ಯಂಡ್ ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ಸ್ಮಾಲಿಂದ ಎಕ್ಸೆಲ್ವರೆಗೂ ಇತ್ತು ಸೈಜ್. ಆ್ಯಂಡ್ ಇದರಲ್ಲಿ 2 ಕಲರ್ಸ್ ಏನೋ ನೋಡಿದೆ, 2-3 ಕಲರ್ಸ್ ಇದೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋನ್ ಬಿ ನೈಸ್. ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಹೀಲ್ಸ್ ಇದ್ರ ಜೊತೆಗೆ ಹಾಕೊಂಡ್ರೆ ಪರ್ಫೆಕ್ಟ್. ಯುವರ್ ಒನ್ ಆಫ್ ದ ಡೇಸ್ ಆಫ್ ಆಫೀಸ್ ಇಸ್ ಡನ್, ಸಾರ್ಟೆಡ್. ಹಾಕೊಂಡಿದ ತಕ್ಷಣ ನನಗನ್ಸಿದ್ದು ವಾವ್ ಅಂತ. ಇಟ್ಸ್ ನೈಸ್. ಈ ಪ್ರೈಸಿಗೆ ಇಷ್ಟು ಐ ಥಿಂಕ್ ಇಸ್ ಗುಡ್. ಕಾಂಬಿನೇಷನ್ ಚೆನ್ನಾಗಿದೆ. ಸ್ಪೆಷಲಿ ನಾನಂತೂ ಒಂದು ಈವೆಂಟ್ ಆರಾಮಾಗಿ ಮುಗಿಸ್ಬೋದು. ಇಟ್ಸ್ ಅ ಗುಡ್, ಚೆನ್ನಾಗಿದೆ. ಆ್ಯಂಡ್ ಒಂದು ಗೋಲ್ಡನ್ ಇಯರಿಂಗ್ ಸಿಕ್ತು, ಅದನ್ನು ಹಾಕ್ಕೊಂಡೆ. ಇಟ್ಸ್ ಗೋಯಿಂಗ್ ವೆಲ್ ವಿತ್ ಇಟ್. ಆ್ಯಂಡ್ ಕ್ಲಾಸಿಯಾಗಿ ಕಾಣಿಸ್ತಿದೆ, ಲುಕ್ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಪ್ರೈಸಿಗೆ ಐ ಥಿಂಕ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮಚ್. ಸೊ ಐ ಕ್ಲಿಯರ್ಲಿ ಲೈಕ್ ಇಟ್. ನನಗೆ ಇದು ಇಷ್ಟ ಆಯಿತು. ಇದ್ದು ಪ್ರೈಸ್ ಬಂದು 474 ರುಪೀಸ್ ಅಷ್ಟೇ. ಇನ್ ದ ಸೈಜ್ ಮೀಡಿಯಮ್. ಇದರಲ್ಲಿ 2-3 ಕಲರ್ಸ್ ಇತ್ತು. ನಾನು ಇದನ್ನು ಚೂಸ್ ಮಾಡಿದೆ ಬಿಕಾಸ್ ಕ್ರೀಮ್ ಲುಕ್ಸ್ ನೈಸ್ ಆನ್ ಮೀ. ಹಾಗಾಗಿ ಒಂದೊಂದು ಪ್ಲೇಸಲ್ಲಿ ಒಂದೊಂಥರ ಲೈಟಿಂಗ್ ಇದೆ. ಆ ಕಡೆ ಹೋದರೆ ಡಾರ್ಕಾಗಿ ಕಾಣಿಸ್ತಿದೆ, ಡಾರ್ಕ್ ಸರ್ಕಲ್ ಇದೇನೋ ಕಾಣಿಸ್ತಾ ಇದೆ. ಅದು ಓಕೆ, ಅದು ಪರವಾಗಿಲ್ಲ. ಸೊ ನನ್ನ ಫೇಸ್ ಅಲ್ಲ ಇದರಲ್ಲಿ ಇಂಪಾರ್ಟೆಂಟ್, ನನ್ನ ಡ್ರೆಸ್ ಇದರಲ್ಲಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಔಟ್ಫಿಟ್ ವಿಡಿಯೋ. ಹಾಗಾಗಿ ಆ್ಯಂಡ್ ಸೊ ಯಾ, ದಟ್ಸ್ ಅಬೌಟ್ ಇಟ್ ಇನ್ ದಿಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಲೈಕ್ ಮೈ ಕಲೆಕ್ಷನ್ಸ್, ಮೀಶೋ ಕಲೆಕ್ಷನ್ಸ್. ಆ್ಯಂಡ್ ನಿಮ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. Follow me, subscribe me for more such videos. So that's about it in this video. I hope this will be useful for you. And ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ. See you in the next one. Until then, bye-bye, take care, lots of love. Bye-bye, see you. ಇಲ್ಲೇ ಬೆಟರ್ ಲೈಟಿಂಗ್ ಇತ್ತು, ಮೂಲೆಯಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿದೆ ನಾನು. ಎನಿವೇಸ್, ಬಾಯ್.